ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 2/2/1969. ಅವ್ಯಕ್ತ ಮುರಳಿ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಅವ್ಯಕ್ತ ಮಿಲನ್ ಕೆ ಅನುಭವ ಕಿ ವಿಧಿ. ಅವ್ಯಕ್ತ ಮಿಲನದ ಅನುಭವದ ವಿಧಿ ಹೇಳ್ತಾರೆ ಬಾಬಾ. प्रेम स्वरूप बच्चे ज्ञान सहित प्रेम जो होता है वही यथार्थ प्रेम होता है. ಬಾಬಾ ಹೇಳ್ತಾರೆ, ಪ್ರೇಮ ಸ್ವರೂಪ ಮಕ್ಕಳು ಜ್ಞಾನ ಸಹಿತ ಪ್ರೇಮ್ ಜೋ ಹೋತಾ ಹೈ. ಪ್ರೇಮ ಹೆಂಗಿರ್ಬೇಕಂತೆ? ಜ್ಞಾನ ಸಹಿತ ಪ್ರೇಮ ಏನಿದೆಯಲ್ಲ ಅದು ಯಥಾರ್ಥ ಪ್ರೇಮ. आप सभी का प्रेम रस बाप दादा को भी खींच लाता है. ಪ್ರೇಮ ಪರಿಭಾಷೆ ಹೇಳ್ತಾರೆ ಬಾಬಾ. ಇವತ್ತು ತಮ್ಮೆಲ್ಲರ ಪ್ರೇಮ ರಸ ಬಾಪ್ ದಾದಾನ ಏನು ಮಾಡ್ತದೆ? ಎಳೀತದೆ, ಖೀಂಚ್ತಾ है. सभी बच्चों के दिल के अंदर एक आशा दिखाई दे रही है. ಎಲ್ಲ ಮಕ್ಕಳ ಹೃದಯದಲ್ಲಿ ಒಂದು ಆಶೆ ಕಾಣಿಸ್ತಿದೆ. वह कौन सी? मक्कड़ आशे ಏನಾಗಿದೆ? कई बच्चों ने संदेश भेजा कि आप हमें भी अपने अव्यक्त वतन का अनुभव कराओ. बाबा ನಮಗೂ ಕೂಡ ಏನು ಮಾಡು? ಅವ್ಯಕ್ತ ವತನದ ಅನುಭವ ಮಾಡಿಸು. यह सभी बच्चों की आशाएं अब पूर्ण होने का समय पहुंच गई है. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳ ಆಶೆ ಪೂರ್ಣ ಆಗ್ತಕ್ಕಂಥ ಸಮಯ ಈಗ ಬಂದ್ಬಿಟ್ಟಿದೆ. ಆಪ್ ಕಹೆಂಗೆ ಕಿ ಸಭಿ ಸಂದೇಶಿ ಬನ್ ಜಾಯೆಂಗೆ. ಎಲ್ಲರೂ ಸಂದೇಶಿ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ನಹಿ, ಹಾಗಾದ್ರೆ ಹಂಗಾಗೋದಿಲ್ಲ. ಅವ್ಯಕ್ತ ವತನ್ ಕಾ ಅನುಭವ ಭಿ ಬಚ್ಚೆ ಕರೆಂಗೆ. ಅವ್ಯಕ್ತ ವತನದ ಅನುಭವ ಮಕ್ಕಳೇ ಮಾಡ್ತೀರಾ. लेकिन दिव्य बुद्धि के आधार पर जो अब अलौकिक अनुभव कर सकते हो वह दिव्य दृष्टि द्वारा करने से भी बहुत लाभदायक. ಬಾಬಾ ಹೇಳ್ತಾರೆ, ಅನುಭವ ಮಾಡ್ತೀರಾ, ಆದರೆ ದಿವ್ಯ ಬುದ್ಧಿಯ ಆಧಾರದಲ್ಲಿ ಈಗ ಅಲೌಕಿಕ ಅನುಭವ ಮಾಡ್ಬೋದು. ದಿವ್ಯ ದೃಷ್ಟಿಯ ಮುಖಾಂತರ ಮಾಡೋದ್ರಿಂದ ಬಹಳಷ್ಟು ಲಾಭದಾಯಕ ಇದೆ, ಅಲೌಕಿಕ ಮತ್ತು ಅನೋಖ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ದಿವ್ಯ ದೃಷ್ಟಿಯಿಂದ ಏನು ಮಾಡಬೇಕು? ಅವ್ಯಕ್ತದ ಅಲೌಕಿಕ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಜೋ ಭಿ ಬಚ್ಚೆ ಚಾತೆ ಹೇ ಕಿ ಅವ್ಯಕ್ತ ಬಾಪ್ ದಾದಾ ಸೆ ಮುಲಾಕಾತ್ ಕರೆಂಗೆ. ಬಾಬಾ ಹೇಳ್ತಾರೆ, ಅದಕ್ಕೆ ಎಲ್ಲ ಮಕ್ಕಳು ಏನು ಇಚ್ಛೆ ಪಡ್ತಿದ್ದೀರಲ್ಲ ಅವ್ಯಕ್ತ ತಂದೆಯನ್ನು ಭೇಟಿ ಆಗಬೇಕು ಅಂತ, ವಹ ಕರ್ ಸಕ್ತೆ ಹೇ, ಅದನ್ನು ನೀವು ಮಾಡ್ಬೋದು. ದಿವ್ಯ ದೃಷ್ಟಿಯಿಂದ ಏನು ಮಾಡಬೇಕು? ಇಲ್ಲೇ ಕೂತ್ಕೊಂಡು ಬಾಪ್ ದಾದಾನ ಸೂಕ್ಷ್ಮತನದಲ್ಲಿ ಏನು ಮಾಡ್ಬೋದು? ನೋಡ್ಬೋದು, ಅನುಭವ ಮಾಡ್ಬೋದು. ಕೈಸೆ ಕರ್ ಸಕ್ತೆ ಹೇ, ಹೇಗೆ ಮಾಡ್ಬೋದು? ಇಸ್ಕಾ ತರೀಕಾ ಸಿರ್ಫ್ ಯಹಿ ಹೇ कि अमृत वेले याद में बैठो और यही संकल्प रखो कि अब हम अव्यक्त बाप दादा से मुलाकात करें. ಅವ್ಯಕ್ತ ಬಾಪ್ ದಾದಾರವರನ್ನು ಭೇಟಿ ಮಾಡ್ತಕ್ಕಂಥ ವಿಧಿ ಹೇಳ್ತಾರೆ ಬಾಬಾ. ಏನು ಮಾಡಬೇಕಂತೆ? ಅಮೃತ ವೇಳೆಯಲ್ಲಿ ಹೇಳ್ಬೇಕು. ಎದ್ದೇನು ಮಾಡ್ಬೇಕಂತ? ಅವ್ಯಕ್ತ ಇದೇ ಸಂಕಲ್ಪ ಇರಬೇಕು ನಮಗೆ. ಏನು? ನನಗೆ ಬಾಪ್ ದಾದಾನನ್ನು ಭೇಟಿ ಆಗಬೇಕು. जैसे साकार में मिलने का समय मालूम होता था तो नींद नहीं आती थी और समय से पहले ही बुद्धि द्वारा इसी अनुभव में रहते थे. ಮೊದಲು ಹೆಂಗಿರ್ತಿದ್ರಲ್ಲ ಅಂತಾರೆ ಬಾಬಾ. ಮೊದಲು ಕೂಡ ಹೆಂಗೆ ಸಾಕಾರದಲ್ಲಿ ಭೇಟಿ ಆಗೋಕ್ಕೆ ಸಮಯ ನಿಗದಿ ಆಗದಿರ್ತೋ ಆಗ ನಿದ್ದೆನೂ ಬರ್ತಿದ್ದಿಲ್ಲ. ಸಮಯಕ್ಕಿಂತ ಮುಂಚೆನೇ ಏನು ಮಾಡ್ತೀರಿ? ಬುದ್ಧಿಯ ಮುಖಾಂತರ ಇದೇ ಥರ ನೀವೇನು ಮಾಡಬೇಕು? ಅನುಭವ ಮಾಡ್ತಿದ್ರಿ ಅಂತ ಹೇಳ್ತಾರೆ ಬಾಬಾ. वैसे अब भी अव्यक्त मिलन का अनुभव प्राप्त करना चाहते हो तो उसका बहुत सहज तरीका यह है. ಹಾಗೆಯೇ ಈಗಲೂ ಕೂಡ ಅವ್ಯಕ್ತ ಮಿಲನ ಅನುಭವ ಮಾಡಬೇಕು ಅಂತಿದ್ರೆ ಏನಂತಾರೆ ಬಾಬಾ? ಅದು ಬಹಳ ಸಹಜ ವಿಧಿಯಾಗಿದೆ. ಏನು? ಅಮೃತ ವೇಳೆಯಲ್ಲಿ ಎದ್ದು ಕೂತು ಬಾಬನ ಎದುರುಗಡೆ ಕೂತು ನೆನಪು ಮಾಡೋದು. ಬಾಬಾ ಹೇಳ್ತಾರೆ,
तो अनुभव करेंगे कि सचमुच बाप के साथ बातचीत कर रहे हैं. ಹಿಂಗೆ ಅನುಭವ ಮಾಡ್ತಿರಲ್ಲ, ನಿಜವಾಗ್ಲೂ ಬಾಬನ ಜೊತೆ ಮಾತಾಡ್ಲಿಕತ್ತೀವಿ. और इसी रूह रूहान में जैसे संदेशियों को कई दृश्य दिखाते हैं, वैसे ही बहुत गुह्य ಗೋಪನೀಯ ರಹಸ್ಯ ಬುದ್ಧಿಯೋಗ से ಅನುಭವ करेंगे. ಬಾಬಾ ಹೇಳ್ತಾರೆ, ಹೇಗೆ ರೋಹ ರುಹಾನ್ ಆತ್ಮಿಕ ವಾರ್ತಾಲಾಪದಲ್ಲಿ ಸಂದೇಶೀಯರು ಕೆಲವೊಂದು ದೃಶ್ಯಗಳನ್ನು ನೋಡ್ತಾರಲ್ಲ, ಹಾಗೆ ನೀವು ಕೂಡ ಅನೇಕ ಗುಹ್ಯ ರಹಸ್ಯಗಳನ್ನು, ಗೋಪನೀಯ ರಹಸ್ಯವನ್ನು ಬುದ್ಧಿಯೋಗದಿಂದ ನೀವು ಕೂಡ ಅನುಭವ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಲೇಕಿನ್ ಏಕ್ ಬಾತ್ ಯಹ ಅನುಭವ ಕರ್ನೆ ಕೆ ಲಿಯೆ ಅವಶ್ಯಕ ಹೈ. ಆದರೆ ಒಂದು ಮಾತನ್ನ ಅನುಭವ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ವಹ ಕೌನ್ಸಿ ಮಾಲೂಮ್ ಹೇ, ಅದು ಯಾವುದು ಗೊತ್ತಾ ನಿಮಗೆ? अमृत वेले भी अव्यक्त स्थिति में वही स्थित हो सकेंगे जो सारा दिन अव्यक्त स्थिति में और अंतर्मुख स्थिति में स्थित होंगे. ಬಾಬಾ, ಅಮೃತ ವೇಳೆಯಲ್ಲಿ ಯಾರಿಗೆ ಅನುಭವ ಆಗ್ತದೆ ಅಂತಂದರೆ, ಇಡೀ ದಿನ ಅಮೃತ ವೇಳೆಯಿಂದ ಇಡೀ ದಿವಸ ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ಅದೇ ಸ್ಥಿತಿನಲ್ಲಿ ಇದ್ದರೆ, ಬಾಬಾ ಹೇಳ್ತಾರೆ ಅಂತರ್ಮುಖ ಸ್ಥಿತಿ ಇರಬೇಕು, ಅವ್ರಿಗೆ ಮಾತ್ರ ಇದು ಅಮೃತ ವೇಳೆಯಲ್ಲಿ ಅನುಭವ ಆಗ್ತದೆ. ಬಾಬಾ ಹೇಳ್ತಾರೆ, वही अमृत वेले यह अनुभव कर सकेंगे. इसलिए अगर स्नेह है और मिलने की आशा है तो यह तनिका बहुत सहज है. ಬಾಬನ ಮೇಲೆ ಪ್ರೀತಿ ಇದೆ ಇದ್ದರೆ, ಸ್ನೇಹ ಇದ್ದರೆ ಈ ಒಂದು ವಿಧಿ ಬಹಳಷ್ಟು ಸಹಜ ಇದೆ. ಯಾವ ವಿಧಿ? ಇಡೀ ದಿನ ಅಂತರ್ಮುಖಿಯಾಗಿರಬೇಕು, ಇಡೀ ದಿನ ಅವ್ಯಕ್ತ ಸ್ಥಿತಿನಲ್ಲಿ ಇದ್ದರೆ ಮಾತ್ರ ಅಮೃತ ವೇಳೆಯಲ್ಲಿ ಬಾಬನ ಅನುಭವ ಆಗ್ತದೆ. करने वाले कर सकते हैं और मुलाकात का अनोखा अनुभव प्राप्त कर सकते हैं. ಯಾರಿಗೆ ಭೇಟಿ ಆಗಬೇಕು ಅಂತ ಇದೆಯೋ ಅವರು ಮಾಡ್ಬೋದು, ಅನುಭವ ಪ್ರಾಪ್ತಿ ಮಾಡ್ಕೊಳ್ಬೋದು. वतन में बैठे बैठे कई बच्चों के दिलों की आवाज़ पहुंचती रहती है. ವತನದಲ್ಲಿ ಕೂತ್ಕೊಳ್ತಾ ಮಕ್ಕಳ ಹೃದಯದಲ್ಲಿ ಏನು ಬಂದಿರ್ತದೆ? ಆವಾಜ್ ಮುಟ್ತದೆ. आप सोचते होंगे शिव बाबा बहुत कठोर है, लेकिन जो होता है उसमें रहस्य और कल्याण है. ನೀವು ಹೇಳ್ತೀರ, ಇಲ್ಲ ಬಾಬಾ ಭಾಳ ಕಠೋರ್ ಇದ್ದಾರೆ, ಹಂಗಿಲ್ಲ ಅಂತಾರೆ ಬಾಬಾ. ಅದರಲ್ಲಿನೂ ಏನೋ ಇದೆ, ರಹಸ್ಯ ಇದೆ. ಕಠೋರ್ ಇದ್ದಾರೆ ಅಂತಂದ್ರೂ ಕೂಡ ಅಲ್ಲೂ ರಹಸ್ಯ ಇದೆ ಅಂತಾರೆ ಬಾಬಾ. इसलिए जो आवाज़ पहुँचती है वह सुन कर के हर्षता रहता हूँ. क्या बाप दादा निर्मोही है? आप सभी बच्चे निर्मोही हो, ನಿರ್ಮೋಹಿ ಬನೆ ಹೋ. ಬಾಬಾ ಕೇಳ್ತಾರೆ, ಬಾಪ್ ದಾದಾ ನಿರ್ಮೋಹಿ ಇದ್ವಾ, ಏನು ನಾವು ನಿರ್ಮೋಹಿ ಇದ್ದೀವಾ ಅಂತ ಕೇಳ್ತಾರೆ ಬಾಬಾ. तो बाप दादा निर्मोही और बच्चों में शुद्ध मोह तो मिलन कैसे होगा? ಬಾಪ್ ದಾದಾ ನಿರ್ಮೋಹಿಯಾಗಿದ್ದರೆ ಮಕ್ಕಳಲ್ಲಿ ಶುದ್ಧ ಮೋಹ ಮಿಲನ್ ಹೆಂಗಾಗ್ತದೆ? ಬಾಪ್ ದಾದಾ ಮೇ ಶುದ್ಧ ಮೋಹ ಹೇ. ಶುದ್ಧ ಮೋಹ ಅಂದರೆ मोह, शुद्ध मोह. साकार बाबा का बच्चों में शुद्ध प्यार था. ಸಾಕಾರ ತಂದೆಗೆ ಮಕ್ಕಳ ಮೇಲೆ ಶುದ್ಧ ಪ್ರೀತಿ ಇತ್ತು, ಪ್ರೀತಿ ಮತ್ತು ಶುದ್ಧ ಪ್ರೀತಿ. ಶಿವ ಬಾಬಾ ಕಾ ನಹಿ ಹೇ. ಶಿವ ಬಾಬನಿಲ್ಲೇನು? ಬಾಪ್ ದಾದಾ ಕಾ ಹೇ. ಜೈಸಾ ಹಮಾರಾ ಹೇ ವೈಸಾ ನಹಿ. ನಾವು ಹೆಂಗಿದ್ದೀವಿ ಹಂಗಿಲ್ಲ ಅಂತಾರೆ ಬಾಬಾ. शुद्ध मोह बच्चों से भी जास्ती है, लेकिन बाप दादा और बच्चों में एक अंतर है. वह शुद्ध मोह में आते हुए भी निर्मोही है, और बच्चे शुद्ध मोह में आते हैं तो कुछ स्वरूप बन जाते हैं. ಬಾಬಾ ಹೇಳ್ತಾರೆ, ಶುದ್ಧ ಮೋಹ ಅಂದ್ರೇನು? ಬಾಬನ ಮೇಲೆ ಪ್ರೀತಿ ಇರುವುದೇ ಶುದ್ಧ ಮೋಹ. ನಮಗಿಂತ ಹೆಚ್ಚು ಯಾರಿಗೆ ಪ್ರೀತಿ ಇದೆ, ಮೋಹ ಇದೆ? ಶಿವ ಬಾಬಾ, ಬ್ರಹ್ಮ ಬಾಬಾಗಿದೆ. ಶುದ್ಧ ಮೋಹ ಇದ್ದರೂ ಮತ್ತು ನಿರ್ಮೋಹಿ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. निर्मोही हैं और बच्चे शुद्ध मोह में आते हैं तो कुछ स्वरूप बन जाते हैं. या तो प्यारे बनते या तो न्यारे बनते, लेकिन बाप दादा न्यारे और प्यारे साथ साथ बनते हैं.
ನಾವೇನಾಗಿರ್ತೀವಿ ಒಮ್ಮೆ ನ್ಯಾರ ಹಾಕ್ತೀವಿ, ಒಮ್ಮೆ ಪ್ಯಾರ ಹಾಕ್ತೀವಿ, ಒಮ್ಮೆ ಶುದ್ಧ ಮೋಹ ಹಾಕ್ತೀವಿ, ಏನೇನೋ ಹಾಕ್ತೀವಿ. ಆದ್ರೆ ಬಾಬಾ ನ್ಯಾರನೂ ಇದ್ದಾರೆ, ಪ್ಯಾರನೂ ಇದ್ದಾರೆ, ಎರಡು ಸಾಥ್ ಸಾಥ್ ಅಂತ ಹೇಳ್ತಾರೆ ಬಾಬಾ. यह अंतर जो रहा हुआ है इसको जब मिटाएंगे तो क्या बनेंगे. ಇದು ಅಂತರ ಇದೆ ಅಂತಾರೆ ಬಾಬಾ. ಅಂತರ ಹೋದ್ಮೇಲೆ ಏನಾಗ್ತೀರಾ? अंतर्मुख अव्यक्त अलौकिक सभी कुछ लौकिकपन भी मिल जाता है. ಇಲ್ಲಿ ವ್ಯತ್ಯಾಸ ಇದೆ. ಬಾಬಾ ಸಂಪೂರ್ಣ ಆದರೂ ನಾವೇನು ಮಾಡ್ತೀವಿ? ಒಳಗೆ ಲೌಕಿಕವನ್ನು ಮಿಕ್ಸ್ ಮಾಡ್ತೀವಿ ಅಂತಾರೆ ಬಾಬಾ. लेकिन जब यह अंतर ख़त्म कर देंगे तो बिल्कुल अलौकिक और अंतर्मुखी अव्यक्त फरिश्ते नजर आएंगे. ಯಾವಾಗ ಈ ಅಂತರ ಮುಗೀತದೋ ಅವಾಗೇನಾಗ್ಬಿಡ್ತೀರಾ? ಬಿಲ್ಕುಲ್ अलौकिक ಆಗ್ತೀರಾ, अंतर्मुखी ಆಗ್ತೀರಾ, फरिश्ते ಆಗ್ತೀರಾ. इस साकार वतन में रहते हुए भी फरिश्ते बन सकते हो. ಸಾಕಾರ ವತನದಲ್ಲಿದ್ದರೂ ಕೂಡ ನೀವೇನಾಗ್ತೀರಾ? ಫರಿಶ್ತೆ ಕಾಣ್ತೀರಾ. ಬಾಬಾ ಹೇಳ್ತಾರೆ, ಆ ಫಿರ್ ಕहेंगे आप वतन में जाकर फरिश्ता क्यों बने. ನೀವು ಹೇಳ್ತೀರಿ ಮತ್ತೆ, ನೀವು ವತನದಲ್ಲಿ ಹೋಗಿ ಫರಿಶ್ತ ಯಾಕಾಗಿದ್ದೀರಾ? ಯಹಾ ಹಿ ಬಂತೆ. ನಮಗೆ ಬಾಬಾ ಏನು ಹೇಳ್ತಾರೆ? ಸಾಕಾರದಲ್ಲಿ ಇದ್ಕೊಂಡೆ ನೀವೇನಾಗ್ತೀರಾ? ಫರಿಶ್ತ ಆಗ್ತೀರಾ ಅಂತ ಬಾಬಾ ನಮಗೆ ಹೇಳ್ತಾರೆ. ಅದಕ್ಕೆ ಮಕ್ಕಳೇನು ಹೇಳಾಗತ್ತಾರ? ಒಂದು ನೀನು ಇಲ್ಲೇ ಇದು ಫರಿಶ್ತ ಆಗಬೇಕಿತ್ತಲ್ಲ, ನೀ ಯಾಕಲ್ಲಿ ಹೋದಿ ಅಂತಾರೆ ಮತ್ತೆ ಮಕ್ಕಳು ಬಾಬಾ. ಎಷ್ಟು ಚಂದ ಹೇಳ್ತಾರೆ. ಆ ಫಿರ್ ಕहेंगे आप वतन में जाकर फरिश्ता क्यों बने. यहाँ ही बनते, लेकिन नहीं, जो बच्चों का काम वह बच्चों को साजे, जो बाप का कार्य है वह बाप ही करते हैं. बच्चों को पढ़ाई का शो दिखाना है. ಹಂಗಿಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡಬೇಕು, ನನ್ನ ಕರ್ತವ್ಯ ನಾನು ಮಾಡಬೇಕಾಗ್ತದೆ. ಈಗ ನೀವೇನು ಮಾಡಬೇಕು? ಈ ಅಭ್ಯಾಸದ ಶೋ ಮಾಡಬೇಕು, ತೋರಿಸ್ಬೇಕು ಎಲ್ಲರಿಗೂ. ಬಾಬಾ ಹೇಳ್ತಾರೆ, ಟೀಚರ್ ಕೋ ಪಢಾಯಿ ಕಾ ಶೋ ನಹಿ ದಿಖ್ನಾ ಹೈ. ಶಿಕ್ಷಕನಿಗೆ ಅಭ್ಯಾಸವನ್ನು ಎಲ್ಲರಿಗೂ ತೋರಿಸೋದಿರೋದಿಲ್ಲ, ಮಕ್ಕಳು ತೋರಿಸ್ಬೇಕು ಅಂತ. ಟೀಚರ್ ಕೋ ಪಢಾಯಿ ಪಢಾನಿ ಹೋತಿ ಹೈ, ಸ್ಟೂಡೆಂಟ್ ಕೋ ಪಢಾಯಿ ಕಾ ಶೋ ದಿಖಾನಾ ಹೋತಾ ಹೈ. ಈಗ ನಮ್ಮ ಸ್ಕೂಲ್ಗಳಲ್ಲಿ ಏನಾಗ್ತದೆ? ನಾವು ಕಲಿಸಿ ಸುಮ್ಬಿಡ್ತೀವಿ. ನಾವು ಏನು ಕಲಿಸಿದ್ದೀವಿ ಅನ್ನೋದು ಯಾರು ತೋರಿಸ್ಬೇಕಾಗ್ತದೆ? ಈಗ ಇನ್ಸ್ಪೆಕ್ಷನ್ಗೆ ಬರ್ತಾರಲ್ಲ ಆಫೀಸರ್ಸ್ ಬಂದು ಏನು ಮಾಡ್ತಾರೆ? ನಾವೇನು ಕಲಿಸಿದ್ದೀವಿ ಅಂತ ಅವ್ರು ಯಾರ ಮುಖಾಂತರ ಕಂಡುಕೊಳ್ತಾರೆ? ಮಕ್ಕಳ ಮುಖಾಂತರ. ಅವರು ಎಲ್ಲ ಪ್ರಶ್ನೆಗೆ ಮಕ್ಕಳು ಉತ್ತರ ಕೊಟ್ಟರೆ ಏನರ್ಥ? ನಾವು ಕಲಿಸಿದ್ದೀವಿ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ ಬಾಬಾ, टीचर ಕೆಲಸ ಏನು? ಪಢಾಯಿ ಮಾಡೋದಷ್ಟೇ. स्टूडेंट को पढ़ाई का शो दिखाना होता है. शोकेस में शक्तियों को पांडवों को आना है. बाप दादा तो ही गुप्त. ಬಾಪ್ ದಾದಾ ಇಲ್ಲೇನಿರ್ತಾರೆ? ಗುಪ್ತಿರ್ತಾರೆ. ಮಕ್ಕಳೇ ನೀವು ಮಾಡಬೇಕು. ಶೋಕೇಸಲ್ಲಿರೋರು ಯಾರು? ಶಕ್ತಿಯರು ಮತ್ತು ಪಾಂಡವರು. अभी अभी के दिल में यही संकल्प है कि अब जल्दी जल्दी ड्रामा की सीन चलकर ख़त्म हो, लेकिन जल्दी होगी. ಬಾಬಾ ಹೇಳ್ತಾರೆ, ಈಗೀಗ ಎಲ್ಲರ ಹೃದಯದಲ್ಲಿ ಏನು ಸಂಕಲ್ಪ ಬಂತು ಅಂದರೆ, ಬೇಗ ಬೇಗ ಡ್ರಾಮಾ ಸೀನ್ ಏನಾಗಬೇಕು? ಖತಮ್ ಆಗಬೇಕು. ಹಂಗಾಗಂಗಿಲ್ಲ ಅಂತಾರೆ ಬಾಬಾ. ಲೇಕಿನ್ ಜಲ್ದಿ ಹೋಗಿ हो सकती है, ಆಗಕ್ಕೆ ಸಾಧ್ಯ ಏನು? होगी या हो सकती है. भावी जो बनी हुई है वह तो बनी हुई बनी ही रहेगी. ಮುಂದೇನಾಗಬೇಕಾಗಿತ್ತೋ ಅದೇ ಆಗಬೇಕಾಗ್ತದೆ. लेकिन बनी हुई भावी में यह इतना नज़र आता है कि अगर कल्प पहले मुआफिक संकल्प आता है तो संकल्प के साथ साथ अवश्य पहले भी पुरुषार्थ तीव्र किया होगा. बाबा ಹೇಳ್ತಾರೆ, लेकिन बनी हुई भावी में ಏನಿದೆಲ್ಲ ಆಗಿದೆಯೋ ಅದು ಮುಂದಕ್ಕೆ ಭವಿಷ್ಯದಲ್ಲಿ यह इतना नज़र आता है, ಇಷ್ಟು ಕಾಣಿಸ್ತದೆ. ಏನು? अगर कल्प पहले मुआफिक संकल्प आता है ಅಂದರೆ ಕಲ್ಪದ ಮೊದಲು ಏನು ಸಂಕಲ್ಪ ಬಂದಿತ್ತು ಅದೇ ಥರನೇ ಬರ್ತದೆ. ಸಂಕಲ್ಪಕ್ಕೆ ಸಾಥ್ ಸಾಥ್ ಅವಶ್ಯ ಪೆಹಲೆ ಭಿ ಪುರುಷಾರ್ಥ ತೀವ್ರ ಕಿಯಾ ಹೋಗ. ಸಂಕಲ್ಪದ ಜೊತೆಗೆ ಅವಶ್ಯವಾಗಿ ಮೊದಲೂ ಕೂಡ ನಾವೇನು ಮಾಡಿದ್ವಿ? ತೀವ್ರ ಪುರುಷಾರ್ಥ ಮಾಡಿದ್ವಿ. तो यह भी संकल्प आता है कि ड्रामा का सीन जल्दी पूरा कर सभी ಅವ್ಯಕ್ತ ವನವಾಸಿ ಬನ್ ಜಾಯ್. ಮತ್ತು ಈ ಸಂಕಲ್ಪನೂ ಬರ್ತದೆ,
ನಾಟಕದ ಸೀನ್ರಿ ಬೇಗ ಬೇಗ ಪೂರ್ಣ ಆಗಿ ಅವ್ಯಕ್ತ ವತನ ವಾಸಿ ಆಗಬೇಕು ಅಂತ. बनना तो है, ಎಲ್ಲರೂ ಆಗಬೇಕಾಗಿದೆ. लेकिन आ बच्चों में इतनी शक्ति है जो अव्यक्त वतन को भी व्यक्त में खींच कर ला सकते हो. ಪಾಪ ಹೇಳ್ತಾರೆ, ತಾವು ಮಕ್ಕಳಲ್ಲಿ ಇಷ್ಟು ಶಕ್ತಿ ಇದೆ, ಅವ್ಯಕ್ತ ವತನವನ್ನು ಕೂಡ ವ್ಯಕ್ತದಲ್ಲಿ ಎಳೆದು ತೊಗೊಂಡು ಬರ್ಬೋದು ನೀವು ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ವತನ್ ಕಾ ನಕ್ಷಾ ವ್ಯಕ್ತ ವತನ್ ಮೇ ಬನಾ ಸಕ್ತೆ ಹೋ. ಅವ್ಯಕ್ತ ವತನದ ನಕ್ಷೆ ವ್ಯಕ್ತ ದೇಶದಲ್ಲಿನೂ ನೀವು ತೊಗೊಂಡು ಬರ್ಬೋದು. ಆಶಾಯಿತು ಹರೀಕಿ ಬಹುತ್ ಹೇ, ಆಶೆಗಳಂತೂ ಎಲ್ಲರೂ ಬಹಳಷ್ಟಿದ್ದಾವೆ. ऐसे ही पहुँचती है जैसे इस साकार दुनिया में बहुत बड़ी ऑफिस होती है टेलीफोन और टेलीग्राफ की, वैसे ही बहुत शुद्ध संकल्पों की तारे वतन में पहुँचती रहती है. ಇನ್ನು ಕೆಲವು ಏನು ಆಸೆ ಪಡ್ತಾರಂತಂದರೆ, ಹಾಗೆ ಇಲ್ಲಿ ಏನೇನಿದಾವು, ಟೆಲಿಫೋನ್ ಇದೆ, ಟೆಲಿಗ್ರಾಫ್ ಇದೆ, ಇವೆಲ್ಲ ಇದಾವಲ್ಲ, ಹಾಗೇನೆ ಬಹಳಷ್ಟು ಶುದ್ಧ ಸಂಕಲ್ಪೋಂಕಿ ತಾರೆ, ನಮ್ಮ ಶುದ್ಧ ಸಂಕಲ್ಪಗಳ ಫೋನ್ ವತನ್ನಲ್ಲಿ ಮುಟ್ತದೆ. ಅಭಿ ಕ್ಯಾ ಕರ್ನಾ ಹೇ, ಈಗೇನು ಮಾಡಬೇಕು. ಕೈ ಬಚ್ಚೋं के कुछ लोक संग्रह प्रति प्रश्न भी है, वह भी पहुँचते हैं. ಇನ್ನು ಕೆಲವು ಮಕ್ಕಳಲ್ಲಿ ಬಹಳಷ್ಟು ಒಂದಿಷ್ಟು ಪ್ರಶ್ನೆಗಳು ಸ್ಟಾಕ್ ಇದ್ದಾವೆ ಅಂತ ಹೇಳ್ತಾರೆ ಬಾಬಾ. ಅವನು ಕೇಳ್ತಾರೆ, ಕೈ ಬಚ್ಚೆ ಮೂಜ್ತೆ ಹೇ कि साकार द्वारा तो यह कहा कि सूक्ष्म वतन है ही नहीं, तो बाबा कहाँ गए. ಮೊದಲು ಏನು ಸೂಕ್ಷ್ಮ ವತನ ಅದು ಇಲ್ಲ ಅಂತ ಹೇಳ್ತಿದ್ರು, ಮತ್ತೀಗ ಬಾಬಾ ಎಲ್ಲಿ ಹೋದರು. ಕಹಾ ಸೆ ಮಿಲ್ನೆ ಆತೆ ಹೇ, ಬಾಬಾ ಎಲ್ಲಿಂದ ಬಂದು ಭೇಟಿ ಆಗ್ತಾರೆ. ಕಹಾ ಯಹ ಸಂದೇಶ ಭೇಜ್ತೆ ಹೇ, ಎಲ್ಲಿ ಸಂದೇಶ ಕಳಿಸ್ತಾರೆ. ಕ್ಯೋ ಭೋಗ ಲಗಾತೆ ಹೇ, ಈ ಭೋಗ ಯಾಕೆ ಹಚ್ತಾರೆ. ಬಾಬಾ ಹೇಳ್ತಾರೆ, ಇಸ್ಕಾ ಭಿ ರಾಜ್ ಹೇ, ಅದ್ರದ್ದು ರಹಸ್ಯ ಇದೆ. ಕ್ಯೋ ಕಹಾ ಗಯಾ ಥಾ, ಯಾಕೆ ಹೇಳಿದರು. इसका मूल कारण यही है कि जैसे आप लोगों ने देखा होगा कि कभी कभी छोटे बच्चे जब कोई चीज़ के पीछे लग जाते हैं तो वह चीज़ भल अच्छी भी होती है, लेकिन हद से ज़्यादा उस अच्छी चीज़ के पीछे पड़ जाते हैं, तो बच्चों से क्या किया जाता है. बाबा ಕೇಳ್ತಾರೆ, ಅದಕ್ಕೂ ಒಂದು ಮೂಲ ಕಾರಣ ಇದೆ. ಏನು ಅಂತಂದರೆ, ಹೇಗೆ ತಾವು ಮಕ್ಕಳು ನೋಡ್ತೀರಿ, ಕೆಲವೊಂದು ಸರ್ತಿ ಸಣ್ಣ ಮಕ್ಕಳು ಏನು ಮಾಡ್ತಾರೆ, ಯಾವುದೋ ಒಂದು ವಸ್ತು ಅವ್ರಿಗೆ ಇಷ್ಟ ಆದ ಕೂಡಲೇ ಅದ್ರ ಹಿಂದಿಂದ ಓಡ್ತಿರ್ತಾವಲ್ಲ ಮಕ್ಕಳು. ಭಲೆ ಆ ಚೀಸ್ ನಮಗೆ ಉಪಯೋಗ ಇಲ್ಲದೇ ಇರಲಿ, ಅವೇನು ಮಾಡ್ತಾವೆ, ಅದ್ರ ಹಿಂದಿಂದೆ ಓಡ್ತಾರೆ. ಹಂಗೆ ಓಡುವಾಗ ಏನು ಮಾಡ್ತಾರೆ, ಬಚ್ಚೋಸೆ ಕ್ಯಾ ಕಿಯಾ ಜಾತಾ ಹೇ, ಮಕ್ಕಳಿಗೆ ಏನು ಮಾಡ್ತಾರೆ ಅದ್ರ ಹಿಂದಿಂದ ಓಡಿದಾಗ. वह चीज़ उनकी आँखों से छिपा कर यह कहा जाता है कि है ही नहीं. ಮುಚ್ಚಿಡ್ತಿರಲ್ಲ, ಅದನ್ನು ಮುಚ್ಚಿಟ್ಟೇನು ಮಾಡುತ್ತೆ, ಎಲ್ಲ ಹೋಯ್ತು, ಇಲ್ಲ ಗುಬ್ಬಿ ತೊಗೊಂಡು ಹೋಯ್ತು, ಅದು ತೊಗೊಂಡು ಹೋಯ್ತು ಅಂತ ಏನೇನು ಹೇಳ್ತೀವಲ್ಲ, ಹಂಗೆ ಮುಚ್ಚಿಟ್ಬಿಡ್ತೀರಾ. इसलिए ही कहा जाता है कि इसकी जो एक्स्ट्रा लगन लग गई है वह कुछ ठीक हो जाए. ಯಾಕೆ ಹಂಗೆ ಮಾಡ್ತೀವಿ, ಅದ್ರ ಮೇಲೆ ಮಗುವಿಗೆ ಭಾಳ ಲಗನ್ ಇರ್ತದೆ, ಅದು ಬೇಕಿರ್ತದೆ. ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಕಡಿಮೆ ಮಾಡು, ಅದಕ್ಕೆ ಲಗನ್ ಅದ್ರ ಮೇಲೆ ಕಡಿಮೆ ಮಾಡೋ ಸಲುವಾಗಿ ಮುಚ್ಚಿಡ್ತೀರಾ. इसी रीति से वर्तमान समय कई बच्चे इन्हीं बातों में कुछ चटक गए थे. ಇದೇ ಥರ ವರ್ತಮಾನ ಸಮಯದಲ್ಲಿ ಕೆಲವು ಮಕ್ಕಳು ಕೆಲವೊಂದು ವಿಷಯದಲ್ಲಿ ಏನು ಮಾಡಿದ್ದಾರೆ, ಚಟಕ್ ಗಯೆ ಥೆ, ಸಿಕ್ಕಾಕೊಂಡಿದ್ದಾರೆ. तो उनको छुड़ाने के लिए साकार में कहते थे कि यह सूक्ष्म वतन है ही नहीं. ಅದನ್ನು ಬಿಡಿಸೋ ಸಲುವಾಗಿ ಏನು ಹೇಳಿದರು ಬಾಬಾ, ಸೂಕ್ಷ್ಮ ವತನ ಇಲ್ಲ. तो यह भी बच्चों की इस बात से बुद्धि हटाने के लिए कहा गया था. ಈ ಮಾತನ್ನು ಮಕ್ಕಳು ಬರೀ ಸೂಕ್ಷ್ಮ ವತನದೊಳಗೆ ಹೋಗಿರ್ತಿದ್ರೇನು ಯಾರಿಗೂ ಗೊತ್ತು, ಅದು ಬುದ್ಧಿಯಿಂದ ಸ್ವಲ್ಪ ತೆಗೆಯೋ ಸಲುವಾಗಿ ಹೇಳಿತ್ತು. लेकिन इसका भाव यह नहीं है कि अगर बच्चों से चीज़ छिपाई जाती है तो वह चीज़ ख़त्म हो जाती है. ಆ ವಸ್ತು ಮುಚ್ಚಿಟ್ಟಿದ್ದಾರೆ, ವಸ್ತು ಇಲ್ಲ ಅಂತ ಹೇಳಿದರೆ ಅರ್ಥ ಅಲ್ಲ, ಅದು ಇಲ್ಲವೇ ಇಲ್ಲ ಅಂಥೇಳಿ ಅರ್ಥ ಅಲ್ಲ. ಸ್ವಲ್ಪ ಮಟ್ಟಿಗೆ ಅದ್ರ ಮೇಲೆ ಲಗನ್ ಕಡಿಮೆ ಮಾಡೋ ಸಲುವಾಗಿ ಮುಚ್ಚಿಟ್ಟಿರ್ತದೆ. ನಹಿ ಯಹ ಏಕ್ ಯುಕ್ತಿ ಹೇ, ಇದೊಂದು ಯುಕ್ತಿ ಅಂತ ಹೇಳ್ತಾರೆ ಬಾಬಾ, ಚಟ್ಕಿ ಹುಯಿ ಚೀಸ್ ಸೆ छुड़ाने की.
ಬಾಬಾ ಹೇಳ್ತಾರೆ, ಅಗರ್ ಸೂಕ್ಷ್ಮತನ್ ನಹಿ ತೋ ಭೋಗ್ ಕಹಾ ಲಗಾತೆ ಹೋ. ಸೂಕ್ಷ್ಮತನ ಇಲ್ಲ ಅಂದರೆ ಭೋಗ ಎಲ್ಲಿ ಹಚ್ತೀರಾ. इस समय इस रस्म रिवाज को कायम क्यों रखा. कोई भी ऐसा कार्य होता है तो खुद भी संदेश क्यों ಪುಚ್ವಾತೆ ಥೇ. ಬಾಬಾ ಹೇಳ್ತಾರೆ, ಅವಾಗೆಲ್ಲ ಬಾಬಾ ಹೋದ ತಕ್ಷಣ ಏನು ಮಾಡ್ತಿದ್ರು, ಏನೇ ಮಾಡಿಸ್ತಿದ್ರು ಭೋಗ ಹಾಸ್ತಿದ್ರು, ಬಾಬಾ ಕೇಳ್ತಿದ್ರು, ಭೋಗ ಹಾಸ್ತಿದ್ರು, ಬಾಬಾಗ ಕೇಳ್ತಿದ್ರು. तो ऐसे भी नहीं कि सूक्ष्मतन नहीं है, सूक्ष्मतन है, लेकिन अब सूक्ष्मतन में आने जाने के बजाय स्वयं ही सूक्ष्मवतनवासी बनना है. ಇದು ರಹಸ್ಯ. ಸೂಕ್ಷ್ಮವತನ ಇಲ್ಲಂತಲ್ಲ, ಇದೆ. ಆದರೆ ಈಗ ಸೂಕ್ಷ್ಮವತನದಲ್ಲಿ ಬರೋದು ಹೋಗೋದು ಬಿಟ್ಟು ನೀವೇ ಸೂಕ್ಷ್ಮವತನವಾಸಿಯಾಗಿ ಅಂತ ಹೇಳ್ತಾರೆ ಬಾಬಾ. ಯಹಿ ಬಾಪ್ ದಾದಾ ಕಿ ಬಚ್ಚೋ ಮೇ ಆಶಾ ಹೇ, आना जाना ज़्यादा नहीं होना चाहिए, यह यथार्थ है. कमाई किसमें है. तो बाप बच्चों की कमाई को देखते हैं और कमाई के लायक बनाते हैं. ಬಾಬಾ ಹೇಳೋ ಉದ್ದೇಶ ಏನು, ಬರೀ ಸೂಕ್ಷ್ಮವತನದಲ್ಲಿ ಬಂದು ಕೂಡಬೇಡಿ. ಸೂಕ್ಷ್ಮವತನವಾಸಿ ಆಗೋದಂತಂದ್ರೇನು, ಇಲ್ಲೇ ಹಗರ್ ಇರೋದು. ಬಂದು ಅಲ್ಲೇ ಸುಮ್ಮ ಕೂತ್ ಬಿಡೋದಲ್ಲ, ಬಾಬಾ ನೋಡ್ಕೊತ ಕೂಡೋದಲ್ಲ. ಇಲ್ಲೇ ಎಲ್ಲರಿಗೂ ನೀವೇನು ಕಾಣಿಸ್ಬೇಕು, ನೀವು ಒಂದು ಸೂಕ್ಷ್ಮವತನವಾಸಿ ಹಗರಿದ್ದೀರಾ ಅಂತ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए तो बाप बच्चों की कमाई को देखते हैं और कमाई के लायक बनाते हैं. इसलिए यह सभी रहस्य बोलते रहे. ಇವೆಲ್ಲ ರಹಸ್ಯಗಳನ್ನು ಬಾಬಾ ಹೇಳ್ತಿರ್ತಾರೆ. अभी समझा कि क्यों कहा था और अब क्या है. ಯಾಕೆ ಹೇಳಿದರು ಸೂಕ್ಷ್ಮತನ ಇಲ್ಲ ಅಂತ ಬಾಬಾ ಈಗ ಏನು ಹೇಳ್ತಿದ್ದಾರೆ. ಸೂಕ್ಷ್ಮತನಕ್ಕೆ ಅವ್ಯಕ್ತ ಅನುಭವಕ್ಕೂ ಅನುಭವ ಕರೋ. ಸೂಕ್ಷ್ಮವತನದ ಅವ್ಯಕ್ತ ಅನುಭವ ಮಾಡಿ ಸೂಕ್ಷ್ಮ ಸ್ಥಿತಿಗೂ ಅನುಭವ ಕರೋ. ಆನೆ ಜಾನೆ ಕಿ ಆಶಾ ಅಲ್ಪಕಾಲ ಕಿ ಹೈ. ಹೋಗೋದು ಬರೋದು ಅಷ್ಟಿರ್ಪುರ್ತೆ ಇರ್ತದೆ, ಆದರೆ ನೀವೇ ಆಗಿಬಿಡಿ ಅಂತ ಹೇಳ್ತಾರೆ ಬಾಬಾ. ಸ್ಥಿತಿ ಅನುಭವ ಮಾಡಿರಿ. ಅಲ್ಪಕಾಲಕ್ಕೆ ಬಜಾಯ್ सदा अपने को सूक्ष्म वतनवासी क्यों नहीं बनाते. ಬಾಬಾ ಹೇಳ್ತಾರೆ, ಈ ಹೋಗೋದು ಬರೋದು ಬಿಟ್ಟು ಯಾವಾಗಲೂ ನೀವು ಸೂಕ್ಷ್ಮ ವತನವಾಸಿಯಾಗೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅವರು ಸೂಕ್ಷ್ಮ ವತನವಾಸಿ बनने से ही बहुत ವಂಡರ್ಫುಲ್ ಅನುಭವ ಕರೆಂಗೆ. ಸೂಕ್ಷ್ಮ ವತನವಾಸಿ ಆಗೋದ್ರಿಂದನೇ ಬಹಳಷ್ಟು ಅದ್ಭುತ ಅನುಭವ ಆಗ್ತದೆ. ಖುದ್ ಆಪ್ ಲೋಗ್ ವರ್ಣನ್ ಕರೆಂಗೆ कि यह अनुभव और संदेशियों के अनुभव में कितना फ़र्क है. ಬಾಬಾ ಕೇಳ್ತಾರೆ, ಏನು ಹೇಳ್ತಾರೆ ಬಾಬಾ. ಖುದ್ ಆಪ್ ಲೋಗ್ ವರ್ಣನ್ ಕರಂಗಿ, ನೀವೇ ಅನುಭವದ ವರ್ಣನ ಮಾಡ್ತೀರಿ. ಮತ್ತು ಈ ಸಂದೇಶಿ ಅನುಭವ ಏನದು ಬಹಳ ಸ್ವಲ್ಪ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅವ್ರ ಅನುಭವ भी तो एक ही समय दो प्राप्ति हो, वह अच्छा या एक ही चाहते हो. और कई बच्चों के मन में यह भी प्रश्न है कि नामालूम जो बाप दादा कहते थे कि सभी को साथ में ले जाएंगे, अब वह तो चले गए. बाबा ಏನು ಹೇಳ್ತಿದ್ರು, ಬಾಪ್ ದಾದಾ ಸಾಥ್ ಲೇ ಜಾಯಂಗೆ, ಬಾಪ್ ದಾದಾ ಸಾಥ್ ಲೇ ಜಾಯಂಗೆ ಅಂತ ಹೇಳಿದರು. ಈಗೇನಾಯಿತು, ಬಾಬಾ ಒಬ್ಬರೇ ಹೋಗ್ಬಿಟ್ರು ನಮ್ಮನ್ನೆಲ್ಲ ಬಿಟ್ಟು ಅಂತ ಮಕ್ಕಳು ಹೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, मुक्ति धाम में जा नहीं सकते सिवाय बारात व बच्चों के. ಮುಕ್ತಿ ಧಾಮಕ್ಕೆ ಹೋಗಿಲ್ಲ ಇನ್ನು, ಸಿವಾಯ್ ಬಾರಾತ್ ವ ಬಚ್ಚೋಂಕೆ. ಬಾಬಾ ಮತ್ತು ಮಕ್ಕಳು ಮತ್ತು ಬಾರಾತ್ ಬಿಟ್ಟು ಹೋಗಿಲ್ಲ. ಬಾರಾತ್ ಕೆ ಬಿಗರ್ ಅಕೇಲೆ ಜಾ ಸಕ್ತೆ ಹೇ. ಬಾರಾತ್ ಇಲ್ಲದೆ ಒಬ್ಬನೇ ಹೋಗ್ಲಿಕ್ಕೆ ಸಾಧ್ಯದೇನು. ಬಾರಾತ್ ತಯಾರ್ ಹೇ. ಬಾರಾತ್ ತಯಾರ್ ಹೇ ಅಂದ್ರೆ ಏನು, ಮಕ್ಕಳು ತಯಾರು ಇದ್ದಕ್ಕೆ ಬಾರಾತ್ ತಯಾರು ಅಂತಾರೆ ಬಾಬಾ. ಯಹಿ ಸುನಾ ಹೇ ಅಬ್ ತಕ್ कि बारात के साथ ही जाएंगे. जब बारात ही सज रही है तो अकेले कैसे जाएंगे. ಬಾರಾತ್ ಏನಾಗಿದೆ, ತಯಾರಾಗ್ತಿದೆ ಅಂತಂದಾಗ ಒಬ್ಬರು ಹೆಂಗೆ ಹೋಗೋದು. अभी तो सूक्ष्म वतन में ही अव्यक्त रूप से स्थापना का कार्य चलता रहेगा. ಸೂಕ್ಷ್ಮ ವತನದಲ್ಲೇ ಅವ್ಯಕ್ತ ರೂಪದಿಂದ ಸ್ಥಾಪನೆಯ ಕಾರ್ಯ ನಡೀತದೆ. जब तक स्थापना का कार्य समाप्त नहीं हुआ है तब तक बिना कार्य सफल किए हुए घर नहीं लौटेंगे.
ಬಾಬಾ ಹೇಳ್ತಾರೆ, ಎಲ್ಲಿವರೆಗೂ ಸ್ಥಾಪನೆಯ ಕಾರ್ಯ ಸಮಾಪ್ತಿ ಆಗೋದಿಲ್ವೋ ಅಲ್ಲಿ ತನಕ ಕಾರ್ಯ ಸಫಲ ಮಾಡದೆ ಮನೆಗೆ ವಾಪಸ್ ಹೋಗೋದಿಲ್ಲ. ಸಾಥ್ ಹಿ ಚಲೆಂಗೆ और फिर चलने के बाद क्या करेंगे? ಎಲ್ಲರೂ ಜೊತೆಗೆ ಹೋಗೋದು, ಹೋಗೇನು ಮಾಡೋದು? ಮಾಲೂಮ್ ಹೇ ಕ್ಯಾ ಕರೆಂಗೆ? ಏನು ಮಾಡೋದು ಗೊತ್ತಿದೆಯಾ? ಸಾಥ್ ಚಲೆಂಗೆ ಅವ್ರ ಸಾಥ್ रहेंगे, ಸಾಥ್ ಹೋಗೋದು, ಜೊತೆಗೆ ಇರೋದು. और फिर साथ साथ ही सृष्टि पर आएंगे, ಮತ್ತು ಎಲ್ಲರೂ ಸೇರಿಕೊಂಡೇ ಸೃಷ್ಟಿಗೆ ಬರೋದು. ಆ बच्चों का जो गीत है कभी भी हाथ और साथ न छूटे, तो बच्चों का भी वायदा है तो बाप का भी ವಾಯ್ದಾ है. ವಾಯ್ದಾ ಮಾಡಿದ್ದೀವಲ್ಲ ಪ್ರತಿಜ್ಞೆ, ಬಾಬಾ ನಾವು ನಿಮ್ಮ ಕೈ ಬಿಡೋದಿಲ್ಲ, ಹಾಗೆ ಬಾಬಾನೂ ಕೂಡ ಮಕ್ಕಳೇ ನಾನು ನಿಮ್ಮ ಕೈ ಬಿಡೋದಿಲ್ಲ. ಬಾಬಾ ಹೇಳ್ತಾರೆ, बाप अपने वायदे से बदल नहीं सकते और भी कोई प्रश्न है? ನಾವು ವಾಯ್ದಾ ಮಾಡಿದ್ದೆಂದು ಬಿಡೋದಿಲ್ಲ, ಮತ್ತಿನ್ನೇನಾದರೂ ಪ್ರಶ್ನೆ ಇದೆಯಾ? यूँ तो समय प्रति समय सब स्पष्ट होता ही जाएगा. कईयों के मन में यह भी है ना कि ना मालूम जन्म होगा व क्या होगा जन्म होगा. ಇನ್ನು ಕೆಲವು ಮಕ್ಕಳಲ್ಲಿ ಪ್ರಶ್ನೆ ಇದೆ. ಏನು ಪ್ರಶ್ನೆ? ಗೊತ್ತಿಲ್ಲ, ಮತ್ತೆ ಹುಡ್ತೀವೋ ಹುಟ್ಟಂಗಿಲ್ಲೋ. ಜैसे आपकी मम्मा का जन्म हुआ वैसे होगा. ಮತ್ತೇನು ಪ್ರಶ್ನೆ ಮಾಡ್ತೀವಿ? ಮಮ್ಮನ ಜನ್ಮ ಹೆಂಗಾಗಿದೆಯೋ ಹಂಗಾಗ್ತದೇನು? ಆ बच्चों का विवेक क्या कहता है? ಬಾಬಾ ಕೇಳ್ತಾರೆ, ನಿಮ್ಮ ಬುದ್ಧಿ ಏನು ಹೇಳ್ತದೆ? ड्रामा की भावी को देख सकते हो, थोड़ा थोड़ा देख सकते हो. ನಾಟಕದ ಭವಿಷ್ಯ ಕಾಣಿಸ್ತಿದೆ ಏನು? जब आप लोग सबको कहते हो कि हम त्रिकालदर्शी बाप के बच्चे हैं तो आने वाले काल को नहीं जानते हो. ಬಾಬಾ ಹೇಳ್ತಾರೆ, ಯಾವಾಗ ತ್ರಿಕಾಲದರ್ಶಿ ತಂದೆ ಮಕ್ಕಳಿಗೆ ಬರುವಂತಹ ಸಮಯ ಏನು ಅಂತ ಗೊತ್ತಾಗಲ್ಲೇನು? आपके मन के विवेक अनुसार क्या होना चाहिए? ನಿಮ್ಮ ಬುದ್ಧಿ ಅನುಸಾರ ಏನಾಗ್ಬೋದು? ಅವ್ಯಕ್ತ ಸ್ಥಿತಿ में स्थित होकर हाँ ವಾ ನಾ ಕಹೋ. ಹಾಗೆ ಹೇಳಬೇಡ್ರಿ, ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ಹೇಳ್ರಿ ಹೌದು ಅಥವಾ ಅಲ್ವೋ. तो जवाब निकल आएगा, ಉತ್ತರ ಸಿಗ್ತದೆ. इस रीति से बाप दादा ने 2-4 से पूछा. ಕೇಳಿದ್ರು ಬಾಬಾ ಒಬ್ಬರಿಬ್ಬರಿಗೆ. बहुत करके सभी का यही विचार था कि नहीं होगा. आज ही उत्तर चाहते हो या बाद में? ಉತ್ತರ ಹೀಗೆ ಬೇಕೋ ಅಥವಾ ಆಮೇಲೆ ಬೇಕೋ? हलचल तो नहीं चम रही है. यह भी एक खेल रचा जाता है. छोटे छोटे बच्चे तालाब में पत्थर मारकर उनकी लहरों से खेलते हैं. ಸಣ್ಣ ಸಣ್ಣ ಮಕ್ಕಳು ನೀರು ದಂಡಿ ಮೇಲೆ ಕುತ್ಕೊಂಡು ಏನು ಮಾಡ್ತಾವೆ? ಕಲ್ಲು ತಗೊಂಡು ನೀರೊಳಗೆ ಹೋಗಿತಾವಲ್ಲ. तो यह भी एक खेल है, ಅದು ಒಂದು ಆಟ. बाप तुम सभी के विचार सागर में प्रश्नों के पत्थर फेंक कर तुम्हारे बुद्धि रूपी सागर में लहर उत्पन्न कर रहे हैं. ಬಾಬಾ ಏನು ಮಾಡ್ತಾರೆ? ನಮ್ಮ ಬುದ್ಧಿಯೊಳಗೆ ಸಂಕಲ್ಪಗಳ ಒಂದು ದೊಡ್ಡ ಸಾಗರ ಇದೆ. ಆ ಸಾಗರದಲ್ಲಿ ಬಾಬಾ ಏನು ಮಾಡ್ತಾರೆ? ಒಂದೊಂದೇ ಪ್ರಶ್ನೆಗಳ ಕಲ್ಲನ್ನು ಒಗಿತಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, उन्हीं लहरों का खेल बाप दादा देख रहे हैं. अभी आप सबके साथ ही अव्यक्त रूप से स्थापना के कार्य में लगे रहेंगे. ಈಗ ನಿಮ್ಮ ಜೊತೆ ಅವ್ಯಕ್ತ ರೂಪದಲ್ಲಿ ಸ್ಥಾಪನೆಯ ಕಾರ್ಯದಲ್ಲಿ ನಾನು ತೊಡಗಿಸ್ತೀನಿ. जब तक स्थापना का पाठ है तब तक अव्यक्त रूप से आप सभी के साथ ही हैं. ಎಲ್ಲಿವರೆಗೂ ಸ್ಥಾಪನೆಯ ಪಾತ್ರ ಮುಗಿದಿಲ್ವೋ ಅಲ್ಲಿ ತನಕ ನಾನು ನಿಮ್ಮ ಜೊತೆ ಇದ್ದೇ ಇದ್ದೀನಿ. ಸಮझ गए? ತಿಳಿತಾ? वतन में मम्मा को भी वर्ज किया था, पता है क्या बात चली. ನೋಡ್ರಿ ಬಾಬಾ ಬಾಬಾ ಏನು ಮಾಡಿದ್ರು? ಮಮ್ಮನೂ ಎಮರ್ಜ್ ಮಾಡಿಕೊಂಡ್ರು. ಏನೇನು ಮಾತಾಡಿದರು? जैसे साकार रूप में साकार वतन में मम्मा बोलती थी कि बाबा आप बैठे रहिए हम सभी काम कर लेंगे. ಸಾಕಾರದಲ್ಲಿ ಮಮ್ಮ ಬಾಬಾಗೆ ಹೆಂಗೆ ಹೇಳ್ತಿದ್ರು? ಬಾಬಾ ನೀವು ಕೂತ್ಕೊಳ್ರಿ, ನಾವೆಲ್ಲ ಕೆಲಸ ಮಾಡ್ತೀವಿ. इसी ही रीति से वतन में भी यही कहा कि हम सभी कार्य स्थापना के जो करने हैं वह करेंगे. ಹಾಗೇನೆ ಅಲ್ಲಿನೂ ಅವ್ಯಕ್ತ ವತನದಲ್ಲಿ ಮಮ್ಮ ಏನು ಹೇಳಿದರು?
ಏನೇನು ಮಾಡಬೇಕು ಸ್ಥಾಪನೆಯ ಕಾರ್ಯದಲ್ಲಿ ಅದನ್ನು ನಾವು ಮಾಡ್ತೀವಿ. आप बच्चों के साथ ही बच्चों को बहलाते रहिए ऐसे ही साकार में कहती थी. ಮಮ್ಮ ಏನು ಹೇಳ್ತಿದ್ರು, ತಾವು ಮಕ್ಕಳ ಜೊತೆ ಸುಮ್ಮನೆ ಇರಿ, ನಾವೆಲ್ಲ ಮಾಡ್ತಿರ್ತೀವಿ. ಹೇಳೋದಿಲ್ಲ ಹೊರಗಡೆನು ಮನೆಯೊಳು, ನೀವು ಸುಮ್ಮ ಕೂಡ್ರಿ ನಮ್ಮ ಜೊತೆ ನಾವೆಲ್ಲ ಮಾಡ್ತೀವಿ ಅಂತ. ಹಂಗೆ ಮಮ್ಮ ಹೇಳ್ತಿದ್ರಂತೆ. ಬಾಬಾ ಹೇಳ್ತಾರೆ, ಆಪ್ ಸಭಿ ಕೆ ಮನ್ ಮೇ ತೋ ಹೋಗಾ ಹಿ ಕಿ ಹಮಾರೆ ಮಮ್ಮ ಕಹಾ ಗೈ. ಮತ್ತೇನು ಸಂಕಲ್ಪ ಬಂದಿರಬೇಕು ಎಲ್ಲರಿಗೂ ನಮ್ಗೆ, ಈಗ ಮಮ್ಮ ಎಲ್ಲಿದ್ದಾರೆ. अभी यह राज इस समय स्पष्ट करने का नहीं है. ಆ ರಹಸ್ಯ ನಾನೀಗ ಸ್ಪಷ್ಟ ಮಾಡೋ ಅವಶ್ಯಕತೆ ಇಲ್ಲ. कुछ समय के बाद सुनाएंगे कि वह कहाँ और क्या कर रही है. ಸ್ವಲ್ಪ ದಿವಸ ಆದಮೇಲೆ ನಾನು ಹೇಳ್ತೀನಿ ಮಮ್ಮ ಎಲ್ಲಿದ್ದಾರೆ. स्थापना के कार्य में भी मददगार है लेकिन भिन्न नाम रूप से. ಮಮ್ಮ ಸ್ಥಾಪನೆಯ ಕಾರ್ಯದಲ್ಲಿ ನಮ್ಮ ಜೊತೆನೇ ಇದ್ದಾರೆ, ಆದರೆ ಹೆಸರೇನಿದೆ ಬೇರೆ ಆಗಿದೆ. ಅಚ್ಚಾ ಅಬ್ ತೋ ಟೈಮ್ ಹೋ ಗಯಾ, ಈಗ ಟೈಮ್ ಆಯಿತು ಅಂತಾರೆ ಬಾಬಾ. आज वतन में दूर से ही सवेरे से खुशबू आ रही थी. ಬೆಳಿಗ್ಗೆಯಿಂದ ಏನೋ ಒಂದು ಸುವಾಸನೆ ಬರ್ತಾ ಇತ್ತು ಅಂತ ಹೇಳ್ತಾರೆ ಬಾಬಾ. ದೇಖ್ ರಹೇ ಥೇ ಕೈಸೆ ಸ್ನೇಹ ಸೆ ಚೀಸೆ ಬನಾ ರಹೇ ಹೇ. ನೋಡ್ತಾ ಇದ್ದೆ ಎಷ್ಟೊಂದು ಸ್ನೇಹದಿಂದ ಮಾಡ್ತಾ ಇದ್ರಿ. आपने देखा ಭಂಡಾರೆ ಮೇ ಚಕ್ರ ಲಗಾಯ. ಬಾಬಾ ಏನು ಮಾಡಿದ್ರಂತ ನೋಡಿದರು, ಭಂಡಾರದಲ್ಲಿ ಚಕ್ರ ಹಾಕಿದರು. ಚೀಜೋಂಗಿ ಖುಷ್ಬು ನಹಿ ಸ್ನೇಹಕ್ಕೆ ಖುಷ್ಬು ಆ ರಹಿ ಥಿ. ನಾನು ಖುಷ್ಬು ವಸ್ತುಗಳದ್ದು ಹೇಳ್ತಾ ಇಲ್ಲ, ಮಕ್ಕಳ ಸ್ನೇಹದ ಖುಷ್ಬು ಬರ್ತಾ ಇತ್ತು. ಯಹ ಸ್ನೇಹ ಹಿ ಅವಿನಾಶಿ ಬಂತಾ ಹೇ. ಅವಿನಾಶಿ ಸ್ನೇಹ ಹೇನ, ಇದೇ ಸ್ನೇಹ ಅವಿನಾಶಿ ಆಗ್ತದೆ. ಯಾದ್ ಹರೀಕಿ ಪೌಸ್ತಿ ಹೇ. ನಿಮ್ದೆಲ್ಲಾರ್ದು ನೆನಪು ನನಗೆ ಮುಡ್ತದೆ. ಉಸ್ಕಾ ರೆಸ್ಪಾಂಡ್ ಲೇನೆ ಕೆ ಲಿಯೆ ಅವಸ್ಥಾ ಚಾಹಿಯೆ. ನೀವೆಲ್ಲ ನನ್ನ ನೆನಪಾಡ್ತೀರಿ, ಅದು ನನಗೆ ಗೊತ್ತಾಗ್ತದೆ. ನಾನು ನಿಮಗೇನು ರೆಸ್ಪಾಂಡ್ ಮಾಡ್ತೀನಿ ಅನ್ನೋದು ನಿಮ್ಗೆ, ನಾನೇನು ರೆಸ್ಪಾಂಡ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಅವಸ್ಥೆ ಬೇಕು, ಸ್ಥಿತಿ ಬೇಕು ಅಂತಾರೆ ಬಾಬಾ. ರೆಸ್ಪಾಂಡ್ ಫಾರನ್ ಮಿಲ್ತಾ ಹೇ. ರೆಸ್ಪಾಂಡ್ ನಾನು ಮಾಡಿರ್ತೀನಿ ಬೇಗನೆ. जैसे साकार में बच्चे बाबा कहते थे तो बच्चों को रिस्पॉन्ड मिलता था, तो रिस्पॉन्ड अब भी फ़ौरन मिलता है, लेकिन बीच में व्यक्त भाव को छोड़ना पड़ेगा, तब ही उस रिस्पॉन्ड को सुन सकेंगे. ಹೇಗೆ ಸಾಕಾರದಲ್ಲಿ ಮಕ್ಕಳೇ ನೀವು ಏನು ಕೇಳ್ತಿದ್ರಿ, ನಾನು ಹಾಗೆ ರೆಸ್ಪಾಂಡ್ ಮಾಡ್ತಿದ್ದೆ ಸಡನ್ನಾಗಿ, ಈಗಲೂ ಹಾಗೆ ಮಾಡ್ತಿರ್ತೀನಿ ನಾನು. ಆದರೆ ನೀವು ವ್ಯಕ್ತದಲ್ಲಿ ಬರೋದ್ರಿಂದ ನಾನು ಏನು ರೆಸ್ಪಾಂಡ್ ಮಾಡ್ತೀನಿ ಅದು ನಿಮಗೆ ತಿಳಿತಿಲ್ಲ. ಅವ್ಯಕ್ತದಲ್ಲಿ ಇದ್ದರೆ ಅದು ನಿಮ್ಗೆ ಗೊತ್ತಾಗುತ್ತೆ. अब तो और ही ज़्यादा चारों ओर सर्विस करने का अनुभव कर रहे हैं. अब अव्यक्त होने के कारण एक और क्वालिटी बढ़ गई है. ಬಾಬಾ ಅವ್ಯಕ್ತ ಆಗಿರೋದ್ರಿಂದ ಮತ್ತೊಂದು ಕ್ವಾಲಿಟಿ ಹೆಚ್ಚಾಯಿತು. ಕೌನ್ಸಿ ಮಾಲೂಮ್ ಹೇ, ಆ ಕ್ವಾಲಿಟಿ ಯಾವುದು ಗೊತ್ತಾ? ವಹ ಯಹ ಹೇ, ಪೆಹಲೆ ತೋ ಬಾಹರ್ಯಾಮಿ ಥಾ. ಅದು ಯಾವುದು? ಮೊದಲ ಏನಿತ್ತು? ಬಾಹರ್ಮುಖತಾ ಇತ್ತು. ಅಭಿ ಅಂತರ್ಯಾಮಿ ಹೋ ಗಯಾ ಹೂಂ. ಬಾಪ್ತಾದ ಹೇಳ್ತಾರೆ, ಈಗೇನಾಗಿದ್ದಾರೆ ಬಾಬಾ? अंतर्यामी. अव्यक्त स्थिति में जानने की आवश्यकता नहीं रहती. स्वतः ही एक सेकंड में सभी का नक्शा देखने में आ रहा है. ಒಂದೇ ಸೆಕೆಂಡ್ನಲ್ಲಿ ಇಡೀ ವಿಶ್ವದ ನಕ್ಷೆ ಕಾಣಿಸಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. स्वतः ही एक सेकंड में सभी का नक्शा देखने में आ रहा है, इसलिए कहते हैं कि पहले से एक और गुण बढ़ गया है. अव्यक्त स्थिति में तो खुशबू से ही पेट भर जाता है. आप लोगों को मालूम है. ವ್ಯಕ್ತದಲ್ಲಿದ್ದಾಗ ಏನು ಮಾಡಬೇಕಾಗ್ತಿತ್ತು? ತಿನ್ನಬೇಕಾಗ್ತಿತ್ತು. ಈಗ ಬರೀ ಖುಷ್ಬುದಿಂದನೇ ಏನಾಗ್ತದೆ? ಹೊಟ್ಟೆ ತುಂಬುತ್ತದೆ ಅಂತ ಹೇಳ್ತಾರೆ ಬಾಬಾ. ಏಕ್ ಮುಖ್ಯ ಶಿಕ್ಷಾ ಬಚ್ಚೋं के प्रति दे रहे हैं. ಒಂದು ಶಿಕ್ಷೆ ಮಕ್ಕಳಿಗೆ ಹೇಳ್ತಾರೆ. ಅಬ್ ಸರ್ವಿಸ್ तो करनी ही है, यह तो सभी बच्चों की बुद्धि में लक्ष्य है. ಸೇವೆ ಅಂತೂ ಮಾಡಬೇಕು, और लक्ष्य को पूर्ण भी करेंगे. आ उद्देश्य पूर्ण ಮಾಡ್ತೀರಾ. लेकिन इस लक्ष्य को पूर्ण करने के लिए ನಾವೇನು ಅಂದ್ಕೊಳ್ತೀವಿ ಅನ್ನೋದು ಅದನ್ನು ಪೂರ್ಣ ಮಾಡುವುದರ ಜೊತೆಗೆ
इस लक्ष्य को पूर्ण करने के लिए बीच में एक मुख्य विघ्न आएगा. ನಮ್ಮ ಉದ್ದೇಶವನ್ನು ಪೂರ್ಣ ಮಾಡೋದ್ರಲ್ಲಿ ಒಂದು ವಿಘ್ನ ಬರ್ತದೆ. ವಹ ಕೌನ್ ಸಾ ಹೈ ಪತಾ ಹೈ? ಅದು ಯಾವ್ದು ಗೊತ್ತಾ ವಿಘ್ನ? ಬಾಬಾ ಹೇಳ್ತಾರೆ, मुख्य विघ्न सर्विस में बाधा डालने के लिए कौन सा आएगा? सभी के आगे नहीं, मेजॉरिटी के आगे आएगा. वह कौन सा विघ्न है? पहले से ही बता देते हैं. मतलब ಹೇಳ್ತಾರೆ ಬಾಬಾ ಏನು ವಿಘ್ನ ಬರ್ತದೆ. ಸರ್ವಿಸ್ करते करते यह ध्यान रखना, ಸೇವೆ ಮಾಡ್ತಾ ಮಾಡ್ತಾ ಇದ್ರ ಕಡೆ ಗಮನ ಕೊಡಬೇಕು. ಏನಂತಂದರೆ, मैंने यह किया, मैं ही यह कर सकता हूँ, यह मैंपन आना, इसको ही कहा जाता है ज्ञान का अभिमान, बुद्धि का अभिमान, सर्विस का अभिमान. ये विघ्न अंतर बाबा. इन रूपों में आगे चलकर विघ्ನ ಆಯಂಗೆ. ಈ ರೂಪದಲ್ಲಿ ಮುಂದೆ ಮುಂದೆ ಏನು ಬರ್ತವೆ? ವಿಘ್ನಗಳು ಬರ್ತವೆ. ನಾನೇ ಜ್ಞಾನ ಚಲೋ ಹೇಳಿದೆ, ನಾನೇ ಚಲೋ ಸೇವೆ ಮಾಡ್ತೀನಿ, ನಾನೇ ಸರ್ವಿಸ್ ಮಾಡ್ತೀನಿ, लेकिन पहले से ही इस मुख्य विघ्न को आने नहीं देना. ಇದು ಬರೋಕ್ಕೆ ಬಿಡಬೇಡಿ ಮೊದಲೇನೆ ಅಂತಾರೆ ಬಾಬಾ. इसके लिए सदा एक शब्द याद रखना. ಅದು ಬರಬಾರ್ದು ಅಂದರೆ ಒಂದು ಶಬ್ದ ನೆನಪಿರಬೇಕು. ಏನು? मैं निमित्त हूँ. ನಾನೇನಾಗಿದ್ದೀನಿ? निमित्त बनने से ही निराकारी, निरहंकारी और नम्र चित्त निसंकल्प अवस्था में रह सकते हैं. ನಾನು ನಿಮಿತ್ತ ಅಂದಾಗಷ್ಟೇ ಇವೆಲ್ಲ ಬರ್ತವೆ. निरहंकारी, नम्र चित्त, निसंकल्प. अगर मैंने किया, मैं आया, तो मालूम है क्या होगा? जैसे निमित्त बनने से निराकारी, निरहंकारी, निसंकल्प स्थिति होती है, वैसे ही मैं आने से मगरूरी, मुरझाइश, मायूसी आ जाएगी. ಬಾಬಾ ಹೇಳ್ತಾರೆ, उसकी फिर रिजल्ट क्या होगी? ಇವೆಲ್ಲ ಬಂದಂದ್ರೆ ಏನು ಬರ್ತದೆ ರಿಸಲ್ಟ್? आखिरी अंत में उसकी रिजल्ट यही होती है कि चलते चलते जीते हुए भी मर जाते हैं. इದ್ದು ಸತ್ತಂಗೆ ಅನಿಸ್ಬಿಡ್ತದೆ ಆಮೇಲೆ. इसलिए इस मुख्य शिक्षा को हमेशा साथ रखना है कि मैं निमित्त हूँ. निमित्त बनने से कोई भी अहंकार उत्पन्न नहीं होगा. नहीं तो अगर मैंपन आ गया तो मतभेद के चक्र में आ जाएंगे. ನಾನ ಅಂತ ಬಂತು ಅಂದರೆ ಅಲ್ಲೇನು ಬಂದ್ಬಿಡ್ತದೆ? मतभेद बರ್ತವೆ. इसलिए इन अनेक व्यर्थ के चक्रों से बचने के लिए स्वदर्शन चक्र को याद रखना. मत ಇವೆಲ್ಲ ಬರಬಾರ್ದು ಅಂತಂದ್ರೆ ಏನು ಮಾಡಬೇಕಂತೆ? स्वदर्शन चक्र. क्योंकि जैसे जैसे महारथी बनेंगे वैसे ही माया भी महारथी रूप में आएगी. ನೀವೆಷ್ಟು ಶ್ರೇಷ್ಠ ಆಗ್ತಾ ಹೋಗ್ತಿರೋ ಮಾಯನೂ ಅಷ್ಟು ಜೋರ್ಸೆ ಬರ್ತದೆ ಅಂತಾರೆ ಬಾಬಾ. साकार रूप में अंत तक कर्म करके दिखाया. क्या कर्म करके दिखाया? याद है? ಸಾಕಾರ ರೂಪದಲ್ಲಿ ಇದ್ದಾಗ ಕರ್ಮ ಮಾಡಿದೆ. ಏನು? क्या शिक्षा दी? ಏನು ಶಿಕ್ಷಣ ಕೊಟ್ಟಿದ್ರು? यही कि निरहंकारी और निर्माण चित्त होकर एक दो में प्रेम प्यार से चलना है. एक माताओं का संगठन बनाना है. जैसे कुमारियों का ट्रेनिंग क्लास किया है, वैसे ही माताएं जो मददगार बन सकती हैं और हैं, उनका मधुबन में संगठन रखना. ಕುಮಾರಿಯರ ಸಂಘಟನ ಹೆಂಗಿದೆಯೋ ಮಾತಾಯರ್ದು ಅವ್ರಿಗೂ ಟ್ರೈನಿಂಗ್ ಕೊಡ್ಬೇಕಂತಾರೆ ಬಾಬಾ. कुमारियों के साथ माताओं का संगठन हो. संगठन के समय फिर आना होगा. स्नेह को देखते हैं तो ड्रामा याद आ जाता है. ड्रामा जब बीच में आता है तो साइलेंस हो जाते हैं. स्नेह में आए तो क्या हाल होगा? नदी बन जाएंगे. लेकिन नहीं ड्रामा. जो कर्म हम करेंगे वह फिर सभी करेंगे. इसलिए साइलेंस. ಬಾಬಾ ಹೇಳ್ತಾರೆ, ಸಂಘಟನೆ ಇರ್ತದೆ, ನಾಟಕದ ಅನುಸಾರವಾಗಿ ಮತ್ತೇನು ಮಾಡಬೇಕಾಗ್ತದೆ? ಅವರು ಆ ಕಡೆ ಈ ಕಡೆ ಹೋಗ್ಬೇಕಾಗ್ತದೆ, ನದಿಯಾಗಿ ಹೋಗ್ಬೇಕಾಗ್ತದೆ. ಯಾಕೆ? ಧ್ಯಾನ ಕೊಡಬೇಕಲ್ಲ ಅವರು. ಬಾಬಾ ಹೇಳ್ತಾರೆ, अगर सभी साथ होते तो जो अंतिम कर्मातीत अवस्था का अनुभव
था वह ड्रामा प्रमाण और होता है, लेकिन था ही ऐसे इसलिए थोड़े ही सामने थे, सामने होते भी जैसे सामने नहीं थे। स्नेह तो वतन में भी है और रहेगा, अविनाशी है। लेकिन जो सुनाया कि स्नेह को ड्रामा ಸೈಲೆನ್ಸ್ में ले आता है. ಬಾಬನ ಮೇಲೆ ಎಷ್ಟು ಸ್ನೇಹ ಇರ್ತದೋ ಅಷ್ಟೇನಾಗ್ಬಿಡ್ತದೆ, ಮನಸ್ಸು ಸೈಲೆನ್ಸ್ ಆಗಿಬಿಡ್ತದೆ. और यही ಸೈಲೆನ್ಸ್ ಶಕ್ತಿ को लाएगी. ಎಷ್ಟು ಒಳಗಡೆ ಸೈಲೆನ್ಸ್ ಇರ್ತದೋ ಅಲ್ಲಿ ಶಕ್ತಿ ಬರ್ತದೆ. फिर वहाँ साकार में मिलन होगा, सभी अव्यक्त रूप में मिलते हैं, फिर साकार रूप में सत्युग में मिलते हैं. ಈಗ ಅವ್ಯಕ್ತ ರೂಪದಲ್ಲಿ ಭೇಟಿಯಾಗ್ತೀವಿ, ಸತ್ಯುಗದಲ್ಲಿ ಸಾಕಾರ ರೂಪದಲ್ಲಿ ಭೇಟಿಯಾಗ್ತೀವಿ. ಇದಕ್ಕೆ ಬಾಬಾ ಹೇಳ್ತಾರೆ, ಅಬ್ ತೋ ಜ್ವಾಲಾ ರೂಪ ಹೋನಾ ಹೈ, आपका ही ज्वाला रूप का यादगार है. पता है ज्वाला देवी भी है, वह कौन है? यह सभी शक्तियों को ज्वाला रूप देवी बनना है. ನೀವೆಲ್ಲ ಏನಾಗಬೇಕು? ज्वाला स्वरूप, ऐसी ज्वाला प्रज्वलित करनी है जिस ज्वाला में यह कलयुगी संसार जलकर भस्म हो जाएगा. अच्छा, ओम शांति.